ಅರ್ಧ ಗಂಟೆ ಮೂರು ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಸವಿಸ್ತಾರವಾಗಿ ಇಡ್ತಾ ಹೋಗ್ತೀವಿ. ನಾವು ಇವತ್ತು ತೆಗೆದುಕೊಂಡಿರುವಂಥ ಮೂರು ಪ್ರಮುಖ ಸುದ್ದಿಗಳು. ಅದರಲ್ಲಿ ಮೊದಲನೇದಾಗಿ ತಿರುಪತಿಯ ವಿಚಾರವಾಗಿ. ಪದೇ ಪದೇ ತಿರುಪತಿಯಲ್ಲಿ ಒಂದಲ್ಲ ಒಂದು ವಿಚಾರವಾಗಿ ತಿರುಪತಿ ದೇಗುಲ ಸದ್ದು ಮಾಡ್ತಾನೆ ಇದೆ. ಈಗ 18 ಹಿಂದೂಯೇತರ ನೌಕರರನ್ನು ಬೇರೆ ಕಡೆಗೆ ಹಾಕೋದಕ್ಕೆ ಆಂಧ್ರ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿದೆ. ಇದರ ವಿರುದ್ಧವಾಗಿ AIMIM ಸಂಸದ ಅಸದುದ್ದೀನ್ ಓವೈಸಿ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಒಂದು ಸುದ್ದಿಯನ್ನು, ಅದರ ಜೊತೆಗೆ ನಾವು ತೆಗೆದುಕೊಂಡಿರುವಂಥ ಎರಡನೆಯ ಪ್ರಮುಖ ಸುದ್ದಿ ರೆಬಲ್ಸ್ ವಿಚಾರವಾಗಿ. BJPಯ ರೆಬಲ್ಸ್ನ ಮುಂದಿನ ನಡೆ ಏನು, ಅದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ನು ಮತ್ತೊಂದು ವಿಚಾರ ಅಂತಂದರೆ, ನಾಡು ನುಡಿ ಜಲ ಅನ್ನುವ ವಿಚಾರ ಬಂದಾಗ ಅಲ್ಲಿ ಯಾವಾಗಲೂ ಕೂಡ ದೊಡ್ಡ ಗೌಡರು, ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡ ಅವರು ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಈಗ ಏನು ತಕರಾರಿಲ್ಲ ಅಥವಾ ಏನು ಒಂದು ವಿಚಾರಗಳಿಲ್ಲ ಅಂತಂದ್ರೂ ಕೂಡ ಕರ್ನಾಟಕಕ್ಕೆ ಕಾವೇರಿ ನದಿ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಪದೇ ಪದೇ ಅವರು ಸಾಬೀತು ಮಾಡ್ತಾ ಬರ್ತಿದ್ದಾರೆ. ಇವತ್ತು ಕೂಡ ಅವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಸುದ್ದಿಯನ್ನು ಜೊತೆಗೆ ಎಲ್ಲ ಸುದ್ದಿಗಳನ್ನು ನಿಮ್ಮ ಮುಂದೆ ಮುಂದಿನ ಅರ್ಧ ಗಂಟೆ ಇಡ್ತಾ ಹೋಗ್ತೀನಿ. ಮೊದಲನೇದಾಗಿ, ತಿರುಪತಿಯಲ್ಲಿ ಕೆಲ ತಿಂಗಳ ಹಿಂದೆ ಅಷ್ಟೇ ಲಡ್ಡು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿತ್ತು. ಅದಾದ ಬಳಿಕ ಅಲ್ಲಿಗೆ ಪೂರೈಕೆ ಆಗ್ತಾ ಇದ್ದಂಥ ತುಪ್ಪವನ್ನು ಬದಲಾವಣೆ ಮಾಡಲಾಗಿತ್ತು. ನಮ್ಮ ಹೆಮ್ಮೆಯ KMF ನಂದಿನಿ ತುಪ್ಪವನ್ನು ತಿರುಪತಿಗೆ ಕೊಡುವಂಥ ಕೆಲಸಗಳು ಕೂಡ ಆಗಿತ್ತು. ಈಗ ಏನಪ್ಪ ವಿಚಾರ ಅಂತಂದರೆ, ತಿರುಪತಿಯಲ್ಲಿರುವಂಥ ಅಂದರೆ TTDಯಲ್ಲಿರುವಂತಹ 18 ಜನ ಹಿಂದೂಯೇತರ ನೌಕರರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡೋದಕ್ಕೆ ಅಥವಾ ಅವರನ್ನು ತೆಗೆದು ಹಾಕೋದಕ್ಕೆ ಆಂಧ್ರ ಸರ್ಕಾರ ಮುಂದಾಗಿದೆ ಅನ್ನುವ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದೆಲ್ಲದರ ನಡುವೆ AIMIM ಸಂಸದ ಓವೈಸಿ ಅವರು ಎಂಟ್ರಿ ಕೊಟ್ಟು ಇಲ್ಲಿ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತೇಳಿ ಪ್ರಶ್ನೆನ ಕೂಡ ಮಾಡಿದ್ದಾರೆ. ಏಳುಕೊಂಡಲವಾಡ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಅಸಲಿಗೆ ಏನಾಗ್ತಾ ಇದೆ, ಆಂಧ್ರ ಸರ್ಕಾರದ ಈ ಒಂದು ನಿರ್ಧಾರ ಆದರೂ ಯಾಕೆ? ಕೆಲ ಬೇರೆ ಬೇರೆ ಧರ್ಮದವರು ಅಲ್ಲಿ ನೌಕರರು ಇದ್ದಾರೆ, ಅವ್ರಿಗೆ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಆ ಏನದು ಆಪ್ಷನ್, ಜೊತೆಗೆ ಈ ಆಂಧ್ರ ಸರ್ಕಾರದ ಈ ನಡೆ ಹಿಂದಿರುವಂಥ ಉದ್ದೇಶ ಏನು, AIMIM ಸಂಸದ ಓವೈಸಿ ಅವರ ನಿಲುವೇನು, ಅದೆಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ವರದಿಯನ್ನು ನೋಡ್ಕೊಂಬನ್ನಿ. TTDಯಲ್ಲಿ 18 ಹಿಂದೂಯೇತರರಿಗೆ ಕೊಕ್. ತಿರುಪತಿ ಆಡಳಿತ ಬಗ್ಗೆಯೂ ಓವೈಸಿ ಕಿರಿಕ್. ಭಕ್ತರ ವರಪ್ರಯಾದಾಯಕ ತಿರುಪತಿ ತಿಮ್ಮಪ್ಪ, ಇಲ್ಲಿ ಭಕ್ತಿಯಿಂದ ಏನೇ ಬೇಡಿದ್ರೂ ವೆಂಕಟೇಶ್ವರ ತಥಾಸ್ತು ಅನ್ನೋ ಬಗ್ಗೆ ಆ ಕಾಲದಿಂದಲೂ ನೆರೆಯೂರಿದೆ ನಂಬಿಕೆ. ಹೀಗಾಗಿ ಇಲ್ಲಿ ಸದಾ ಭಕ್ತ ಜಂಗುಳಿ. ಪ್ರತಿದಿನವೂ ಲಕ್ಷ ಲಕ್ಷ ಭಕ್ತರಿಗೆ ದರ್ಶನ ನೀಡ್ತಾ ಇರೋದು ಏಳುಕೊಂಡಲವಾಡ. ಶತಶತಮಾನಗಳಿಂದಲೂ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿದ್ದು ತಿರುಪತಿ. ದೇಶದ ಅತಿ ಶ್ರೀಮಂತ ದೇವಾಲಯ ಎಂಬ ಹಿರಿಮೆ ಹೊಂದಿದ ತಿರುಪತಿ ಹೇಗೆ ಅತಿ ಜನಪ್ರಿಯವೋ ಹಾಗೆ ಈಗೀಗ ವಿವಾದಗಳ ಕೇಂದ್ರಬಿಂದು ಸಹ. ಇತ್ತೀಚೆಗಷ್ಟೇ ತಿರುಪತಿ ಲಡ್ಡು ಪ್ರಸಾದಕ್ಕೆ ದನದ ಕೊಬ್ಬು ಬೆರೆಸುವ ಸಂಬಂಧ ವಿವಾದದ ಬಿರುಗಾಳಿ ಎಬ್ಬಿಸಿದ್ದು ತಿರುಪತಿ ತಿರುಮಲ ಟ್ರಸ್ಟ್. ಇದೀಗ ಕಾಂಟ್ರವರ್ಸಿಗೆ ಕಾರಣವಾಗಿದ್ದು ಚಂದ್ರಬಾಬು ನಾಯ್ಡು ಸರ್ಕಾರದ ನಡೆ. ಹಿಂದೂಯೇತರ 18 ಸಿಬ್ಬಂದಿಗೆ ಕೊಟ್ಟಿದ್ದೇ ಬಂತು. ಇದೇ ಈಗ ವಿವಾದದ ರಾಡಿ ಎಬ್ಬಿಸಿದೆ. ಇಷ್ಟಕ್ಕೆಲ್ಲ ಕಾರಣ, ಹಿಂದೂ ಶ್ರದ್ಧೆ ಹೊಂದಿರುವ 18 ನೌಕರರಿಗೆ ವರ್ಗಾವಣೆ ಅಥವಾ ಸ್ವಯಂ ನಿವೃತ್ತಿಗೆ ಸ್ವತಃ TTD ಮುಖ್ಯಸ್ಥ BR ನಾಯ್ಡು ಕೊಟ್ಟ ಕಟ್ಟುನಿಟ್ಟಿನ ಸೂಚನೆ. ದೇವಾಲಯ ಹಾಗೂ ಧಾರ್ಮಿಕ ಆಧ್ಯಾತ್ಮಿಕ ಪಾವಿತ್ರ್ಯತೆ ರಕ್ಷಿಸುವ ಬದ್ಧತೆಗೆ ಪೂರಕವಾಗಿ ಹಿಂದೂಯೇತರರನ್ನ ಕೈಬಿಡೋ ತೀರ್ಮಾನ ಕೈಗೊಂಡ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ ಸ್ವತಂತ್ರ ಸಂಸ್ಥೆ ತಿರುಮಲ ತಿರುಪತಿ ದೇವಸ್ಥಾನ ಟ್ರಸ್ಟ್. ಆದರೆ ಇದನ್ನೊಪ್ಪಕ್ಕೆ ರೆಡಿಯಿಲ್ಲ AIMIM ಪಾರ್ಟಿ ಸಂಸದ ಅಸಾವುದ್ದೀನ್ ಓವೈಸಿ. ಹಿಂದೂಗಳು ಅಂದರೆ ಸದಾ ಒಂದಲ್ಲ ಒಂದು ಕೊಂಕನ್ನ ತೆಗೆಯುವ ಓವೈಸಿ ಇದೀಗ ಟ್ವೀಟ್ ಮುಖಾಂತರ ಕ್ವೈರಿ ಮಾಡ್ತಿದ್ದು 18 ಹಿಂದೂಯೇತರರನ್ನ ಹೊರಗಿಡೋ TTD ನಿರ್ಣಯದ ವಿರುದ್ಧ. ಇತ್ತೀಚೆಗೆ ವಕ್ಫ್ ಮಂಡಳಿ ಕಾನೂನು ತಿದ್ದುಪಡಿ ಸಂದರ್ಭದಲ್ಲಿ 2 ಹಿಂದೂಯೇತರರನ್ನ ಒಳಗೊಳ್ಳೋ ಬಗ್ಗೆ ಕೇಂದ್ರದ ನಿರ್ಣಯಕ್ಕೆ ಇದನ್ನು ಸಮೀಕರಿಸಿದ್ದಾರೆ ಓವೈಸಿ. ಆಗ ಇದಕ್ಕೆ ಸೊಲ್ಲೆತ್ತದ CM ಚಂದ್ರಬಾಬು ನಾಯ್ಡು ಈಗೇಕೆ TTDಯಲ್ಲಿ ಹಿಂದೂಯೇತರರು ಬೇಡ ಅಂತಿದ್ದಾರೆ ಅನ್ನೋದಲ್ಲಿ ಓವೈಸಿ ಪ್ರಶ್ನೆ. ಒಟ್ಟಾರೆ ವಕ್ಫ್ ಮಂಡಳಿಗೆ ಅಂಕುಶ ಹಾಕೋಕೆ ಕೇಂದ್ರ ಹೊರಟಿದೆ. ಇದಕ್ಕೆ ಟಕ್ಕರ್ ಎನ್ನುವಂತೆ ಇದೀಗ ಹಿಂದೂಯೇತರರನ್ನ ತೆಗೆದ TTD ಕ್ರಮದ ಗುರಾಣಿ ಹಿಡಿಯೋಕೆ ಮುಂದಾಗಿದ್ದಾರೆ ಓವೈಸಿ. ಈ ಜ್ವಾಲಾಗ್ನಿ ಇನ್ನೂ ಎಲ್ಲಿ ತನಕ ಹಬ್ಬಲಿದೆಯೋ ಏನೋ. ಅರ್ಧ ಗಂಟೆ ಮೂರು ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಸವಿಸ್ತಾರವಾಗಿ ಇಡ್ತಾ ಹೋಗ್ತೀವಿ.
ನಾವು ಇವತ್ತು ತೆಗೆದುಕೊಂಡಿರುವಂಥ 3 ಪ್ರಮುಖ ಸುದ್ದಿಗಳು. ಅದರಲ್ಲಿ ಮೊದಲನೇದಾಗಿ ತಿರುಪತಿಯ ವಿಚಾರವಾಗಿ. ಪದೇ ಪದೇ ತಿರುಪತಿಯಲ್ಲಿ ಒಂದಲ್ಲ ಒಂದು ವಿಚಾರವಾಗಿ ತಿರುಪತಿ ದೇಗುಲ ಸದ್ದು ಮಾಡ್ತಾನೆ ಇದೆ. ಈಗ 18 ಹಿಂದೂಯೇತರ ನೌಕರರನ್ನು ಬೇರೆ ಕಡೆಗೆ ಹಾಕೋದಕ್ಕೆ ಆಂಧ್ರ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿದೆ. ಇದರ ವಿರುದ್ಧವಾಗಿ AIMIM ಸಂಸದ ಅಸದುದ್ದೀನ್ ಓವೈಸಿ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಒಂದು ಸುದ್ದಿಯನ್ನು, ಅದರ ಜೊತೆಗೆ ನಾವು ತೆಗೆದುಕೊಂಡಿರುವಂಥ ಎರಡನೆಯ ಪ್ರಮುಖ ಸುದ್ದಿ ರೆಬಲ್ಸ್ ವಿಚಾರವಾಗಿ. BJPಯ ರೆಬಲ್ಸ್ನ ಮುಂದಿನ ನಡೆ ಏನು, ಅದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ನು ಮತ್ತೊಂದು ವಿಚಾರ ಅಂತಂದರೆ, ನಾಡು ನುಡಿ ಜಲ ಅನ್ನುವ ವಿಚಾರ ಬಂದಾಗ ಅಲ್ಲಿ ಯಾವಾಗಲೂ ಕೂಡ ದೊಡ್ಡ ಗೌಡರು, ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡ ಅವರು ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಈಗ ಏನು ತಕರಾರಿಲ್ಲ ಅಥವಾ ಏನು ಒಂದು ವಿಚಾರಗಳಿಲ್ಲ ಅಂತಂದ್ರೂ ಕೂಡ ಕರ್ನಾಟಕಕ್ಕೆ ಕಾವೇರಿ ನದಿ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಪದೇ ಪದೇ ಅವರು ಸಾಬೀತು ಮಾಡ್ತಾ ಬರ್ತಿದ್ದಾರೆ. ಇವತ್ತು ಕೂಡ ಅವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಸುದ್ದಿಯನ್ನು ಜೊತೆಗೆ ಎಲ್ಲ ಸುದ್ದಿಗಳನ್ನು ನಿಮ್ಮ ಮುಂದೆ ಮುಂದಿನ ಅರ್ಧ ಗಂಟೆ ಇಡ್ತಾ ಹೋಗ್ತೀನಿ. ಮೊದಲನೇದಾಗಿ ತಿರುಪತಿಯಲ್ಲಿ ಕೆಲ ತಿಂಗಳ ಹಿಂದೆ ಅಷ್ಟೇ ಲಡ್ಡು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿತ್ತು. ಅದಾದ ಬಳಿಕ ಅಲ್ಲಿಗೆ ಪೂರೈಕೆ ಆಗ್ತಾ ಇದ್ದಂಥ ತುಪ್ಪವನ್ನು ಬದಲಾವಣೆ ಮಾಡಲಾಗಿತ್ತು. ನಮ್ಮ ಹೆಮ್ಮೆಯ KMF ನಂದಿನಿ ತುಪ್ಪವನ್ನು ತಿರುಪತಿಗೆ ಕೊಡುವಂಥ ಕೆಲಸಗಳು ಕೂಡ ಆಗಿತ್ತು. ಈಗ ಏನಪ್ಪ ವಿಚಾರ ಅಂತಂದರೆ, ತಿರುಪತಿಯಲ್ಲಿರುವಂಥ ಅಂದರೆ TTDಯಲ್ಲಿರುವಂತಹ 18 ಜನ ಹಿಂದೂಯೇತರ ನೌಕರರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡೋದಕ್ಕೆ ಅಥವಾ ಅವರನ್ನು ತೆಗೆದು ಹಾಕೋದಕ್ಕೆ ಆಂಧ್ರ ಸರ್ಕಾರ ಮುಂದಾಗಿದೆ ಅನ್ನುವ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದೆಲ್ಲದರ ನಡುವೆ AIMIM ಸಂಸದ ಓವೈಸಿ ಅವರು ಎಂಟ್ರಿ ಕೊಟ್ಟು ಇಲ್ಲಿ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತೇಳಿ ಪ್ರಶ್ನೆನ ಕೂಡ ಮಾಡಿದ್ದಾರೆ. ಏಳುಕೊಂಡಲವಾಡ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಅಸಲಿಗೆ ಏನಾಗ್ತಾ ಇದೆ, ಆಂಧ್ರ ಸರ್ಕಾರದ ಈ ಒಂದು ನಿರ್ಧಾರ ಆದರೂ ಯಾಕೆ? ಕೆಲ ಬೇರೆ ಬೇರೆ ಧರ್ಮದವರು ಅಲ್ಲಿ ನೌಕರರು ಇದ್ದಾರೆ, ಅವ್ರಿಗೆ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಆ ಏನದು ಆಪ್ಷನ್, ಜೊತೆಗೆ ಈ ಆಂಧ್ರ ಸರ್ಕಾರದ ಈ ನಡೆ ಹಿಂದಿರುವಂಥ ಉದ್ದೇಶ ಏನು, AIMIM ಸಂಸದ ಓವೈಸಿ ಅವರ ನಿಲುವೇನು, ಅದೆಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ವರದಿಯನ್ನು ನೋಡ್ಕೊಂಬನ್ನಿ. TTDಯಲ್ಲಿ 18 ಹಿಂದೂಯೇತರರಿಗೆ ಕೊಕ್. ತಿರುಪತಿ ಆಡಳಿತ ಬಗ್ಗೆಯೂ ಓವೈಸಿ ಕಿರಿಕ್. ಭಕ್ತರ ವರಪ್ರಯಾದಾಯಕ ತಿರುಪತಿ ತಿಮ್ಮಪ್ಪ, ಇಲ್ಲಿ ಭಕ್ತಿಯಿಂದ ಏನೇ ಬೇಡಿದ್ರೂ ವೆಂಕಟೇಶ್ವರ ತಥಾಸ್ತು ಅನ್ನೋ ಬಗ್ಗೆ ಆ ಕಾಲದಿಂದಲೂ ನೆರೆಯೂರಿದೆ ನಂಬಿಕೆ. ಹೀಗಾಗಿ ಇಲ್ಲಿ ಸದಾ ಭಕ್ತ ಜಂಗುಳಿ. ಪ್ರತಿದಿನವೂ ಲಕ್ಷ ಲಕ್ಷ ಭಕ್ತರಿಗೆ ದರ್ಶನ ನೀಡ್ತಾ ಇರೋದು ಏಳುಕೊಂಡಲವಾಡ. ಶತಶತಮಾನಗಳಿಂದಲೂ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿದ್ದು ತಿರುಪತಿ. ದೇಶದ ಅತಿ ಶ್ರೀಮಂತ ದೇವಾಲಯ ಎಂಬ ಹಿರಿಮೆ ಹೊಂದಿದ ತಿರುಪತಿ ಹೇಗೆ ಅತಿ ಜನಪ್ರಿಯವೋ ಹಾಗೆ ಈಗೀಗ ವಿವಾದಗಳ ಕೇಂದ್ರ ಬಿಂದು ಸಹ. ಇತ್ತೀಚೆಗಷ್ಟೇ ತಿರುಪತಿ ಲಡ್ಡು ಪ್ರಸಾದಕ್ಕೆ ದನದ ಕೊಬ್ಬು ಬೆರೆಸುವ ಸಂಬಂಧ ವಿವಾದದ ಬಿರುಗಾಳಿ ಎಬ್ಬಿಸಿದ್ದು ತಿರುಪತಿ ತಿರುಮಲ ಟ್ರಸ್ಟ್. ಇದೀಗ ಕಾಂಟ್ರವರ್ಸಿಗೆ ಕಾರಣವಾಗಿದ್ದು ಚಂದ್ರಬಾಬು ನಾಯ್ಡು ಸರ್ಕಾರದ ನಡೆ. ಹಿಂದೂಯೇತರ 18 ಸಿಬ್ಬಂದಿಗೆ ಕೊಟ್ಟಿದ್ದೇ ಬಂತು. ಇದೇ ಈಗ ವಿವಾದದ ರಾಡಿ ಎಬ್ಬಿಸಿದೆ. ಇಷ್ಟಕ್ಕೆಲ್ಲ ಕಾರಣ ಹಿಂದೂ ಶ್ರದ್ಧೆ ಹೊಂದಿರುವ 18 ನೌಕರರಿಗೆ ವರ್ಗಾವಣೆ ಅಥವಾ ಸ್ವಯಂ ನಿವೃತ್ತಿಗೆ ಸ್ವತಃ TTD ಮುಖ್ಯಸ್ಥ BR ನಾಯ್ಡು ಕೊಟ್ಟ ಕಟ್ಟುನಿಟ್ಟಿನ ಸೂಚನೆ. ದೇವಾಲಯ ಹಾಗೂ ಧಾರ್ಮಿಕ ಆಧ್ಯಾತ್ಮಿಕ ಪಾವಿತ್ರ್ಯತೆ ರಕ್ಷಿಸುವ ಬದ್ಧತೆಗೆ ಪೂರಕವಾಗಿ ಹಿಂದೂಯೇತರರನ್ನ ಕೈಬಿಡೋ ತೀರ್ಮಾನ ಕೈಗೊಂಡ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ ಸ್ವತಂತ್ರ ಸಂಸ್ಥೆ ತಿರುಮಲ ತಿರುಪತಿ ದೇವಸ್ಥಾನ ಟ್ರಸ್ಟ್. ಆದರೆ ಇದನ್ನೊಪ್ಪಕ್ಕೆ ರೆಡಿಯಿಲ್ಲ AIMM ಪಾರ್ಟಿ ಸಂಸದ ಅಸಾವುದ್ದೀನ್ ಓವೈಸಿ. ಹಿಂದೂಗಳು ಅಂದ್ರೆ ಸದಾ ಒಂದಲ್ಲ ಒಂದು ಕೊಂಕನ್ನ ತೆಗೆಯೋ ಓವೈಸಿ ಇದೀಗ ಟ್ವೀಟ್ ಮುಖಾಂತರ ಕ್ವೈರಿ ಮಾಡ್ತಿದ್ದು 18 ಹಿಂದೂಯೇತರರನ್ನ ಹೊರಗಿಡೋ TTD ನಿರ್ಣಯದ ವಿರುದ್ಧ. ಇತ್ತೀಚೆಗೆ ವಕ್ಫ್ ಮಂಡಳಿ ಕಾನೂನು ತಿದ್ದುಪಡಿ ಸಂದರ್ಭದಲ್ಲಿ 2 ಹಿಂದೂಯೇತರರನ್ನ ಒಳಗೊಳ್ಳೋ ಬಗ್ಗೆ ಕೇಂದ್ರದ ನಿರ್ಣಯಕ್ಕೆ ಇದನ್ನು ಸಮೀಕರಿಸಿದ್ದಾರೆ ಓವೈಸಿ. ಆಗ ಇದಕ್ಕೆ ಸೊಲ್ಲೆತ್ತದ CM ಚಂದ್ರಬಾಬು ನಾಯ್ಡು ಈಗೇಕೆ TTDಯಲ್ಲಿ ಹಿಂದೂಯೇತರರು ಬೇಡ ಅಂತಿದ್ದಾರೆ ಅನ್ನೋದಲ್ಲಿ ಓವೈಸಿ ಪ್ರಶ್ನೆ. ಒಟ್ಟಾರೆ ವಕ್ಫ್ ಮಂಡಳಿಗೆ ಅಂಕುಶ ಹಾಕೋಕೆ ಕೇಂದ್ರ ಹೊರಟಿದೆ. ಇದಕ್ಕೆ ಟಕ್ಕರ್ ಎನ್ನುವಂತೆ ಇದೀಗ ಹಿಂದೂಯೇತರರನ್ನ ತೆಗೆದ TTD ಕ್ರಮದ ಗುರಾಣಿ ಹಿಡಿಯೋಕೆ ಮುಂದಾಗಿದ್ದಾರೆ ಓವೈಸಿ. ಈ ಜ್ವಾಲಾಗ್ನಿ ಇನ್ನೂ ಎಲ್ಲಿ ತನಕ ಹಬ್ಬಲಿದೆಯೋ ಏನೋ.